ಹಾಗಾಗಿ ಇಲ್ಲೂ ಬಿರಿಯಾನಿ ಸಪ್ಲೈನೇ ಆಗ್ತಿರಬಹುದು. ಸರ್, ಜಾತಿ ಗಣತಿ ವರದಿ ಕೆಲವೊಂದಿಷ್ಟು ಅಂಶಗಳು ಮಾಧ್ಯಮಗಳಲ್ಲಿ ಬಿಡುಗಡೆ ಆಗಿದೆ. ಫ್ಯಾಕ್ಟ್ ಅಲ್ಲಿ ಇದೆ ಅಂತ ತಮಗೆ ಅನಿಸುತ್ತಾ? ಅಲ್ಲ, ನಾನೀಗ ಅದರ ಫ್ಯಾಕ್ಟ್ ಚೆಕ್ ಮಾಡೋಕ್ಕೆ ಹೋಗಲ್ಲ. ನೀವು ಯಾಕೆ ಮಗುವನ್ನು ಜಿಗಿಟಿ ತೊಟ್ಲು ತೂಗ್ತಾ ಇದ್ದೀರಿ? ಅಲ್ಲ, ನೀವಲ್ಲ, ನೀವಲ್ಲ. ಈ ಕಾಂಗ್ರೆಸ್ನವರು ಮಗು ಜಿಗಿಟ್ತಾ ಇರೋದು ಅವರೇ, ತೊಟ್ಲು ತೂಗ್ತಾ ಇರೋದು ಅವರೇ. ಅದರೊಳಗಡೆ ನಾನು ನನ್ನ ಹತ್ರ ಮಾಹಿತಿ ಇಲ್ಲ. ಅವ್ರು ಟೇಬಲ್ ಮಾಡೋವರೆಗೂ ಏನು ಅಂತ ಹೇಳಕ್ಕೆ ಬರಲ್ಲ. ಆದರೆ ವಿರೋಧದ ನೇತೃತ್ವವೂ ಅವ್ರದ್ದೇ, ಪರವಾಗಿರೋ ನೇತೃತ್ವನೂ ಅವ್ರದ್ದೇ. ಇದೊಂದು ರೀತಿ ನೀವೇ ಹಗಲು ವೇಷ ಹಾಕೊಂಡಿದ್ದೀರಲ್ಲ. ನೋ ಡೌಟ್ ಹಿಂದೂ ಸಮಾಜವನ್ನು ಒಡಿಬೇಕು ಅನ್ನೋ ಉದ್ದೇಶ ಇದೆ. ಹಿಂದೂ ಸಮಾಜ, ನಾನು ಅದರ ರಿಪೋರ್ಟ್ ಪ್ರಕಾರ ಅತಿ ಹೆಚ್ಚು ಜಾತಿ ಪ್ರಕಾರ ಮುಸಲ್ಮಾನರೇ ಜಾಸ್ತಿ ಇದ್ದಾರಂತೆ. ಆ ಪ್ರಕಾರ ಮೈನಾರಿಟಿ ಅಲ್ಲ ಅವ್ರು ಹೇಳೋ ಪ್ರಕಾರ. ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇವ್ರ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಇರೋದೇ ಕರ್ನಾಟಕದಲ್ಲಿ ಮುಸಲ್ಮಾನರದಂತೆ. ದೇ ಆರ್ ನಾಟ್ ಮೈನಾರಿಟೀಸ್. ಅವ್ರು ಮೈನಾರಿಟಿ ಹೆಂಗೆ ಆಗ್ತಾರೆ? ಹಾಗಿದ್ರೆ ನನಗೆ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡುವ ಸಿದ್ದರಾಮಯ್ಯನವರು ಮೈನಾರಿಟಿ ಅನ್ನುವಂಥದ್ದು ತೆಗಿತಾರಾ? ಈಗೇನು ಹೆಚ್ಚು ಅವರೇ ಇರಬೇಕಾದ್ರೆ ಅವ್ರು ಮೈನಾರಿಟಿ ಹೆಂಗೆ ಆಗ್ತಾರೆ? SC ST ಹೊರತುಪಡಿಸಿದರೆ ನೆಕ್ಸ್ಟ್ ಹೈಯೆಸ್ಟೇ ಮುಸಲ್ಮಾನರಂತೆ ಅವ್ರ ಪ್ರಕಾರ. SC STಗೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಮೀಸಲಾತಿ ಇದೆ. ಹಾಗೆಯೇ ಮೈನಾರಿಟಿಗೆ ಕೊಟ್ಟಿರೋ ಸ್ಪೆಷಲ್ ಸ್ಟೇಟಸ್ನ ತೆಗಿತಾರೆ ಇವರು. ಇವರು ನೋಡಿ, ಇವರು ಜಾತಿ ಎತ್ಕಟ್ಟಿ ಒಡಕು ತಂದು ಒಡಕಿನ ಲಾಭವನ್ನು ಪಡೆಯುವ ಉದ್ದೇಶ ಇವ್ರದ್ದಿರೋದು. ನಾನು ಜನರಿಗೆ ಮನವಿ ಮಾಡ್ತೇನೆ, ಇವ್ರ ಸಂಚಿದೆ ಇದು. ಆ ಸಂಚನ್ನು ಅರ್ಥ ಮಾಡ್ಕೊಳ್ಳಿ. ಇವ್ರಿಗೆ ಪ್ರಾಮಾಣಿಕ ಕಳಕಳಿ ಇಲ್ಲ. ಪ್ರಾಮಾಣಿಕ ಕಳಕಳಿ ಇದ್ದರೆ ಕಾಂತರಾಜು ವರದಿ ಕೊಟ್ಟಿದ್ದೇ 2017ರಲ್ಲೇ ರೆಡಿಯಾಗಿತ್ತು. 19ರವರೆಗೂ ಕಾಂಗ್ರೆಸ್ ಅಧಿಕಾರದ ಪಾಲ್ದಾರ ಆಗಿತ್ತು. ಈಗ ಲೋಕಸಭೆ ಚುನಾವಣೆ ಈಗಲೇ ಯಾಕೆ ಎತ್ತಿದ್ರು ಅಂತಂದರೆ ಇದೆಲ್ಲವೂ ಕೂಡ ಸಂಶಯಾಸ್ಪದ. ಮತ್ತು ಜಯಪ್ರಕಾಶ್ ಹೆಗಡೆ ಅವರು ನನ್ನ ವರದಿ ಅಂತ ಹೇಳಿದ್ದಾರೆ. ಜಯಪ್ರಕಾಶ್ ಹೆಗಡೆಯವರ ನೇತೃತ್ವದ ಆಯೋಗ ಯಾವ ಮನೆಯೂ ಸಮೀಕ್ಷೆ ಮಾಡಿಲ್ಲ. ಹಿಂದೆ ಕಾಂತರಾಜು ವರದಿಗೆ ಅವರ ಮೆಂಬರ್ ಸೆಕ್ರೆಟರಿನೇ ಸೈನ್ ಹಾಕಿರಲಿಲ್ಲ. ಈಗ ಅದರ ಕಾಂತರಾಜು ವರದಿಯ ನಕಲ ಅಥವಾ ಇವರು ಸಮೀಕ್ಷೆ ಮಾಡಿದಾರಾ? ಇದೊಂದು ಸಂಶಯ ಇದೆ. ಆ ಸಂಶಯವನ್ನು, ಜನರಿಗಿರುವ ಸಂಶಯವನ್ನು ಹೋಗಲಾಡಿಸ್ಬೇಕು. ಮತ್ತು ಇದರಲ್ಲಿ ಹೈ ಡ್ರಾಮಾ ಇವರು ಮಾಡ್ತಿರೋದು. ಎಲ್ಲ ಪ್ಲಾನ್ಡ್ ಮೀಟಿಂಗ್ ಮಾಡಿ, DK ನೀನು ಈ ಕೆಲಸ ಮಾಡು, ಶಾಮನೂರು ನೀವು ಈ ಕೆಲಸ ಮಾಡಿ, ನಾನು ಈ ಕೆಲಸ ಮಾಡ್ತೀನಿ, ಎಲ್ಲ ಪಾತ್ರಗಳಲ್ಲೂ ನಾವೇ ಇರಬೇಕು ಅಂತ ಅವ್ರು ಹೊರಟಿದ್ದಾರೆ. ನಾನು ವರದಿ ಬಗ್ಗೆ ಈಗೇನು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಕಾಂಗ್ರೆಸ್ಸು ಒಂದು ಪಕ್ಷವಾಗಿ, ಒಂದು ಸರ್ಕಾರವಾಗಿ ವರದಿ ಬಗ್ಗೆ ಸ್ಪಷ್ಟ ನಿಲುವನ್ನು ಹೇಳೋದ್ರ ಬದಲಿಗೆ ಒಬ್ಬೊಬ್ಬರು ಒಂದೊಂದು ನಿಲುವನ್ನು ಪ್ರಕಟ ಮಾಡ್ತಿದ್ದಾರೆ. KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಒಂದು ನಿಲುವು ಪ್ರಕಟಿಸ್ತಾರೆ, ಮುಖ್ಯಮಂತ್ರಿಗಳು ಇನ್ನೊಂದು ನಿಲುವು ಪ್ರಕಟಿಸ್ತಾರೆ, ಸಂಪುಟದ ಒಬ್ಬೊಬ್ಬರು ಸಚಿವರು ಒಂದೊಂದು ಮಾತಾಡ್ತಾರೆ. ಯಾರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಾಯಕತ್ವದ ಮೇಲೆ, ಅವರ ನಿಲುವಿನ ಮೇಲೆ ವಿಶ್ವಾಸ ಇಲ್ಲ, ಅವರು ಈ ವರದಿಗೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರಾ? ಹಾಗೆ ನಿಮಗೆ ನಿಜವಾಗಲೂ ಪ್ರಾಮಾಣಿಕವಾಗಿ ವಿರೋಧ ಮಾಡಬೇಕು ಅಂತಿದ್ರೆ ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ. ಯಾಕೆ ಮಗುವನ್ನು ಚಿವುಟಿ ತೊಟ್ಲು ತಗೋ ಕೆಲಸ ಮಾಡ್ತೀರಿ? ಗೊಂದಲ